Guys, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಕಿರಣ್ ಇನ್ಸೈಟ್ಸ್. ಇಂಡಿಯಾ ಜಿಂಬಾಬ್ವೆ ವಿರುದ್ಧ ಸೆಕೆಂಡ್ T20 ಮ್ಯಾಚ್ ನ ವಿನ್ ಆದ್ರು, ಸಲೀಸಾಗಿ ವಿನ್ ಆದ್ರು ಮಗ. ಯಾವ್ದೇ ಟೈಮಲ್ಲಿ ಅಷ್ಟೇ ಕಷ್ಟಪಟ್ಟು ತಿನ್ಕಾಡ್ಕೊಂಡು ಟೀಮ್ ಇಂಡಿಯಾ ವಿನ್ ಆಯ್ತು ಅಂತ ಹೇಳಕ್ಕೆ ಆಗಲ್ಲ. ಇದು ನೋಡಿ ಈಸಿಯಾಗಿ ಅಂತ ಹೇಳ್ಬೋದು. ಅವ್ರ ಕಡೆ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ ಜಿಂಬಾಬ್ವೆ ಕಡೆ. ನಮ್ ಟೀಮ್ ಇಂಡಿಯಾ ಕಡೆ ಅಂತೂ ಸಖತ್ತಾಗಿ ಆಡ್ತಾರೆ. ಬ್ಯಾಟಿಂಗ್ ಅಲ್ಲಿ ಸಖತ್ತಾಗಿ ಆಡಿದ್ರು. ನಾನು ಹೇಳಿದ್ದೆ ಏನಾದ್ರು ಇವಾಗ ಜಿಂಬಾಬ್ವೆ ಏನಾದ್ರು ಟಾಸ್ ವಿನ್ ಆದ್ರೆ ಬೌಲಿಂಗ್ ನ ಆಯ್ಕೆ ಮಾಡ್ಕೊತಾರೆ. ಒಂದ್ ವೇಳೆ ಇಂಡಿಯಾ ಏನಾದ್ರು ಟಾಸ್ ವಿನ್ ಆದ್ರೆ ಬ್ಯಾಟಿಂಗ್ ನ ಆಯ್ಕೆ ಮಾಡ್ಕೋಬೇಕು. ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಮಜಾ ಬಂದಿದ್ದಿಲ್ಲ, ನೋಡಕ್ ಆಗಿದ್ದಿಲ್ಲ. ಅವ್ರು ಕಡಿಮೆ ರನ್ಸ್ ನ ಸ್ಕೋರ್ ಮಾಡ್ತಾರೆ ಅನ್ನೋದು ಗೊತ್ತಿತ್ತು. ಜಿಂಬಾಬ್ವೆ ಏನಾದ್ರು ಬ್ಯಾಟಿಂಗ್ ಬಂದ್ರೆ ಆ ಕಾರಣದಿಂದ ಬ್ಯಾಟಿಂಗ್ ತಗೋಬೇಕಂತ ಹೇಳಿದ್ದು. ಟೀಮ್ ಇಂಡಿಯಾಕ್ಕೆ ಹೆಂಗೋ ಬ್ಯಾಟಿಂಗ್ ಬಂತು ನೋಡಿ. ಬ್ಯಾಟಿಂಗ್ ಬಂದಂಗೆ ರನ್ಸ್ ಸ್ಕೋರ್ ಮಾಡಿದ್ರು, ಸಕಾಲಾಗಿದ್ರು ಮಗ. 290 ರನ್ಸ್ ನ ಸ್ಕೋರ್ ಮಾಡೋದು, 5 ವಿಕೆಟ್ಸ್ ನ ಕಳ್ಕೊಂಡು ನೋಡಿ. ಸ್ಟಾರ್ಟಿಂಗ್ ಅಲ್ಲಿ ಇವ್ರು ಅಭಿಷೇಕ್ ಶರ್ಮಾ ಮತ್ತೆ ಇವ್ರು ವೈಭವ್ ಸೂರ್ಯವಂಶಿ ಬೇಗ ಬೇಗನೆ ಔಟ್ ಆಗ್ಬಿಡ್ತಾರೆ. ಜಾಸ್ತಿ ಹೋಗ್ತಿರಲ್ಲ. ಅಭಿಷೇಕ್ ಶರ್ಮಾ ಅಂತೂ ಔಟ್ ಆಗ್ಬಿಡ್ತಾರೆ. ಅವರು ಮೊದಲನೇ ಮ್ಯಾಚ್ ಅಲ್ಲೂ ಬೇಗನೆ ಔಟ್ ಆಗ್ಬಿಡ್ತಾರೆ. ಅವ್ರ ಕಡೆ ಏನು ಕಾಂಟ್ರಿಬ್ಯೂಷನ್ ಬಂದಿಲ್ಲ. ಅಲ್ಲ, ವೈಭವ್ ಸೂರ್ಯವಂಶಿ ಮೊದಲನೇ ಮ್ಯಾಚ್ ಅಲ್ಲಿ 50 ರನ್ಸ್ ನ ಸ್ಕೋರ್ ಮಾಡಿರ್ತಾರೆ. ಬಟ್ ಈ ಮ್ಯಾಚ್ ಅಲ್ಲಿ 20 ರನ್ಸ್ ಅಷ್ಟೇ ಸ್ಕೋರ್ ಮಾಡಕ್ಕಾಗೋದು. ಆ ಓವರ್ ಬಿಗ್ ಓವರ್ ಮಾಡಿರ್ತಾರೆ, ಇಲ್ಲ ಅಂತಲ್ಲ. ಬಟ್ ಆದ್ರೂ ಲಾಸ್ಟ್ ಬಾಲ್ ನೋಡ್ಕೊಂಡು ಆಡ್ಬೇಕಾಯ್ತಾ. ಲಾಸ್ಟ್ ಬಾಲ್ 6 ಹೊಡೆಯಕ್ಕೆ ನೋಡ್ತಾರೆ, ಅವಾಗ ತಗ್ಲಾಕೊಂಡ್ಬಿಡ್ತಾರೆ ವೈಭವ್ ಸೂರ್ಯವಂಶಿ. ಮತ್ತೆ ನೋಡಿ, ಅವರು ಸಡನ್ ಆಗಿ 2 ವಿಕೆಟ್ ಕಳ್ಕೊಂಡ್ಬಿಡ್ತಾರ. ನಾನು ಆ ಟೈಮಲ್ಲಿ ಏನ್ ಕಳ್ಬಿಟ್ಟಿದೆ ಗೊತ್ತಾ, ಈ ಐರ್ಲೆಂಡ್ ವಿರುದ್ಧ ಮತ್ತೆ ಇಂಗ್ಲೆಂಡ್ ವಿರುದ್ಧ ಆಯ್ತಲ್ವಾ. ಅದಾದ್ಮೇಲೆ ಆ ತರ ಏನೋ ವಿಕೆಟ್ಸ್ ಕಳ್ಕೊಂಡ್ಬಿಟ್ಟು ಅಂತ ಕಡಿಮೆ ರನ್ಸ್ ಸ್ಕೋರ್ ಮಾಡ್ಬಿಡ್ತಾರೆ ಅನ್ಕೊಂಡ್ರೆ. ಬಟ್ ಅದಾಗ್ಬಿಟ್ಟಿಲ್ಲ. ಇಶಾನ್ ಕಿಶನ್ ಸಾಗದಾಡ್ತಾರೆ ಮಗ. ಅವ್ರು ನೋಡಿ ಎಗ್ಗ ಮುಗ್ಗ ಅಗ್ರೆಸಿವ್ ಆಗಿ ಆಡ್ತಾರೆ. 81 ರನ್ಸ್ ನ ಸ್ಕೋರ್ ಮಾಡೋದು. ಶ್ರೇಯಸ್ ಅಯ್ಯರ್ ಕಡೆ ಏನು ಬರಲ್ಲ, ಒಂಥರ ಕ್ಯಾಮೆನ್ ಆಗಿ ಬರುತ್ತೆ ಅಷ್ಟೇ. ಲಾಸ್ಟ್ ಅಲ್ಲಿ ಇನ್ನೂ ಸ್ಕೋರ್ ಇನ್ಕ್ರೀಸ್ ಆಗೋ ಕಾರಣ ಯಾರು ಗೊತ್ತಾ, ತಿಲಕ್ ವರ್ಮಾ. ನಾನು ಹೇಳಿದ್ದೆ ಇವ್ರು ಕೆಲವು ಮ್ಯಾಚಸ್ ಅಗ್ರೆಸಿವ್ ಆಗಿ ಆಡ್ತಾರೆ, ಕೆಲವು ಮ್ಯಾಚಸ್ ಅಗ್ರೆಸಿವ್ ಆಗಿ ಆಡಲ್ಲ ಅಂತ. ಬಟ್ ನೋಡಿ, ಈ ಮ್ಯಾಚ್ ಅಲ್ಲಿ ಅಗ್ರೆಸಿವ್ ಆಗಿ ಆಡಿದ್ರು. ಜಸ್ಟ್ 29 ಬಾಲ್ಸ್ ಅಲ್ಲಿ 60 ರನ್ಸ್ ನ ಸ್ಕೋರ್ ಮಾಡೋದು. ಇವ್ರು ಈ ತರ ಸ್ಕೋರ್ ಮಾಡ್ತಾ ಇದ್ದಂಗೆ 219 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಇನ್ನ ಜಿಂಬಾಬ್ವೆದವ್ರನ್ನ ಹೇಳ್ಬೇಕಾ, 129 ಆಲ್ ಔಟ್ ಆಗಿದಾರಲ್ವ, ಆದ್ರಿಂದ ಯಾರು ಕಾಂಟ್ರಿಬ್ಯೂಷನ್ ಮಾಡಿರಲ್ಲ. ಅದೇ ಅವ್ರ ಕಡೆ ಹೈಯೆಸ್ಟ್ ಇಂಡಿವಿಜುವಲ್ ಎಷ್ಟು ಓಡ 32, ಅದು ಬೆನ್ನೆಟ್ ಸ್ಕೋರ್ ಮಾಡಿರೋದು. ಟಾಪ್ ಆರ್ಡರ್ ಓಪನಿಂಗ್ ಅಲ್ಲಿ ಬರ್ತಾರಲ್ವ, ಅವ್ರು ಸ್ಕೋರ್ ಮಾಡಿರೋದು. ಅವ್ರನ್ನ ಬಿಟ್ರೆ ನೆಕ್ಸ್ಟ್ ಮಾರುಮನಿ ಅವ್ರ ಕಡೆಯಿಂದ 24 ರನ್ಸ್ ಬಂದಿದೆ ಅಷ್ಟೇ. ಇನ್ನೆಲ್ಲ ಬಿಟ್ರೆ ಒಂಥರ ಅದೇ ಜಸ್ಟ್ ಒಂದು 15 ರನ್ಸ್ 18 ರನ್ಸ್ 19 ರನ್ಸ್ ಆ ತರ ಕ್ಯಾಮ್ನಾಕ್ಸ್ ಅಷ್ಟೇ. ಎಲ್ಲ ಔಟ್ ಆಗ್ಬಿಟ್ರು. ನಮ್ ಇಂಡಿಯಾ ಕಡೆ ಬೌಲಿಂಗ್ ಅಂತ ಬಂದಾಗ ಈ ಮ್ಯಾಚ್ ಅಲ್ಲಿ ನಮ್ಮ ಇಂಡಿಯಾದವರು 7 ಬೌಲಿಂಗ್ ಆಪ್ಷನ್ ನ ಯೂಸ್ ಮಾಡಿರೋದು. ಅದರಲ್ಲಿ 6 ಪ್ಲೇಯರ್ಸ್ ವಿಕೆಟ್ಸ್ ತಗೊಂಡಿದ್ದಾರೆ, ಇನ್ನೊಬ್ರು ವಿಕೆಟ್ ತಗೊಂಡಿಲ್ಲ. ಮಯಾಂಕ್ ಯಾದವ್ಗೆ ವಿಕೆಟ್ ಬಿದ್ದಿಲ್ಲ. ಅವ್ರು ಮೊದಲನೇ ಮ್ಯಾಚ್ ಅಲ್ಲಿ 2 ವಿಕೆಟ್ ಬಿದ್ದಿತ್ತು. ಬಟ್ ಈ ಮ್ಯಾಚ್ ಅಲ್ಲಿ ಬಿಡಲ್ಲ, ಇನ್ನೆರಡು ವಿಕೆಟ್ಸ್ ತಗೊಂಡಿದ್ದಾರೆ ಅಂತ ಹೇಳ್ಬೋದು ಟೀಮ್ ಇಂಡಿಯಾ ಕಡೆ. ಓವರ್ ಆಲ್ ಬ್ಯಾಟಿಂಗ್ ಅಲ್ಲೂ ಸಖತ್ ಕಾಂಟ್ರಿಬ್ಯೂಷನ್ ಮಾಡಿದ್ರು, ಬೌಲಿಂಗ್ ಅಲ್ಲೂ ಸಖತ್ ಕಾಂಟ್ರಿಬ್ಯೂಷನ್ ಮಾಡಿದ್ರು. ಅವ್ರು ನೋಡಿ ಜಿಂಬಾಬ್ವೆ ಅವರು ಅವ್ರು ಆಡ್ತಿರೋ ರೀತಿ ನೋಡಿದ್ರೆ, ಇವಾಗ ಐರ್ಲೆಂಡೇ ಬೆಸ್ಟ್ ಇತ್ತು. ಐರ್ಲೆಂಡ್ ಸೀರೀಸ್ ನ ಆಗ್ಬಿಟ್ರು, ಫೈಟ್ ಕೊಟ್ರು. ಒಂಥರ ಇಂಡಿಯಾದವ್ರಿಗೇನೆ ಕಷ್ಟ ಕೊಟ್ಬಿಟ್ರು, ಕ್ವಾಟ್ಲೆ ಕೊಟ್ಬಿಟ್ರು. ಬಟ್ ಜಿಂಬಾಬ್ವೆ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಈ ಮ್ಯಾಚ್ ಹೆಂಗೋ ಸೋತ್ರು, ಇನ್ನು ಎರಡು ಸೋತ್ ಬಿಟ್ಟಿದ್ದಾರೆ. ಇನ್ನೇನ್ ಮಾಡಕ್ ಆಗಲ್ಲ. ಬಟ್ ಲಾಸ್ಟ್ ಮ್ಯಾಚ್ ಆದ್ರೂ ವಿನ್ ನೋಡ್ಬೇಕು ಮಗ. ಹೌದು, ಇವಾಗ ನೋಡಿ ಒಂದ್ ಮ್ಯಾಚ್ ಏನಾದ್ರು ವಿನ್ ಆದ್ರೂ ಸಾವನು ಅವ್ರಿಗೆ ಅದು ಗ್ರೇಟ್. ಇವಾಗ ಒಂದು ಮ್ಯಾಚ್ ವಿನ್ ಆಗದಿರೋ ಹೋದ್ರೆ ಒಂಥರ ಬೇಜಾರ್ ಅನ್ನೋದಾಗುತ್ತೆ, ಒಂಥರ ಇದನ್ನೋದಾಗುತ್ತೆ. ಬಟ್ ಇವಾಗ ಅವ್ರು ಒಂದು ಮ್ಯಾಚ್ ವಿನ್ ಆದ್ರೂ ಸಾಕು. ಇಂಡಿಯಾ ವಿರುದ್ಧ ಒಂದು ಮ್ಯಾಚ್ ವಿನ್ ಆದ್ರೂ ಅದೊಂಥರ ಗ್ರೇಟ್ ಅಂತ ಅನ್ಸುತ್ತೆ. ಆದ್ರಿಂದ ಅವ್ರು ಒಂದು ಮ್ಯಾಚ್ ವಿನ್ ಆಗಕ್ಕೆ ನೋಡ್ತಾ ಇರ್ತಾರೆ. ಬಟ್ ಟೀಮ್ ಇಂಡಿಯಾದಲ್ಲಿ ಬಿಡ್ತಾರ ಮಗ, ಬಿಡಲ್ಲ. 100% ಈ ಮ್ಯಾಚ್ ಅಷ್ಟೇ ಇಂಡಿಯಾನೇ ವಿನ್ ಆಗೋದು. 3-0 ಇಂದ ಸೀರೀಸ್ ನ ವಿನ್ ಆಗ್ತಾರೆ. ಅದು ಬೇರೆ ಆಡ್ತಾ ಇರೋದು ಮ್ಯಾಚ್ ಸೇಮ್ ಗ್ರೌಂಡ್ ಅಲ್ಲಿ, ಅರಾರೆ ಗ್ರೌಂಡ್ ಅಲ್ಲಿ ಆಡ್ತಾ ಇರೋದು. ಸೇಮ್ ಟೈಮಿಂಗ್ಸ್ ಎಲ್ಲ ಸೇಮ್ ಮಗ. ಲಾಸ್ಟ್ ಮ್ಯಾಚ್ ಯಾವ ಟೈಮಿಂಗ್ ಸ್ಟಾರ್ಟ್ ಆಯ್ತು, ಯಾವ ಗ್ರೌಂಡ್ ಅಲ್ಲಿ ಆಯ್ತು, ಪ್ರತಿಯೊಂದು ಸೇಮ್. ಈ ಮ್ಯಾಚ್ ಅಲ್ಲಿ ಅಷ್ಟೇ ನಾನು ಪ್ಲೇಯಿಂಗ್ 11 ಅಷ್ಟೇ ನಾನು ಚೇಂಜಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಬಟ್ ಮಾಡಿದ್ರು ಏನ್ ಗೊತ್ತಾ, ಇವಾಗ ಹೊಸಬ್ರು ಚಾನ್ಸ್ ಕೊಡ್ಬೇಕು. ಹೌದು, ಇವಾಗ ನೋಡಿ ಜಿಂಬಾಬ್ವೆ ಅವರು ಲಾಸ್ಟ್ ಮ್ಯಾಚ್ ಮೊದಲನೇ ಮ್ಯಾಚ್ ಅಲ್ಲಿ ಸೋತಿದ್ರು ಸಹ ಪ್ಲೇಯಿಂಗ್ 11 ಚೇಂಜ್ ಮಾಡಿದಿಲ್ಲ, ಸೇಮ್ ಪ್ಲೇಯಿಂಗ್ 11 ಜೊತೆನೆ ಬಂದಿದ್ರು. ಬಟ್ ಈ ಮ್ಯಾಚ್ ಅಲ್ಲಿ ಯಾರಾದ್ರೂ ಕೆಲವು ಹೊಸಬ್ರು ಇರ್ತಾರಲ್ಲ, ಅವ್ರ ಕಡೆ ಟ್ರೈ ಮಾಡ್ಬೇಕು. ಯಾಕಂದ್ರೆ ಒಳ್ಳೆ ಬೌಲರ್ ಸಿಗ್ತಾರೆ. ಯಾವಾಗ ಟ್ರೈ ಮಾಡ್ತಾರಲ್ವ ಅವಾಗ ಒಳ್ಳೆ ಬೌಲರ್ ಸುಟ್ಕೊಡೋದು. ಆದ್ರಿಂದ ಅವ್ರ ಕಡೆ ಯಾರಿಗಾದ್ರೂ ಬೇರೆಯವ್ರಿಗೆ ಚಾನ್ಸ್ ಕೊಡ್ಬೇಕು. ಬೌಲಿಂಗ್ ಅಲ್ಲಷ್ಟೇ, ಬ್ಯಾಟಿಂಗ್ ಅಲ್ಲಷ್ಟೇ. ಟೀಮ್ ಇಂಡಿಯಾ ಕಡೆನೂ ಅಷ್ಟೇ. ಇವ್ರಿಗೆ ಹರ್ಷ್ ದುಬೆ ಇದಾರೆ, ಮತ್ತೆ ಶಡ್ಗೆ ಅವರು ಇದಾರಲ್ವಾ, ಅವ್ರಿಗೂ ಒಂದು ಚಾನ್ಸ್ ಕೊಡ್ಬೇಕು. ಯಾಕಂದ್ರೆ ಸೀರೀಸ್ ನ ಆಲ್ರೆಡಿ ವಿನ್ ಆಗಿಬಿಟ್ಟಿದ್ದಾರೆ. ಆದ್ರಿಂದ ಇವಾಗ ಎಕ್ಸ್ಪೆರಿಮೆಂಟ್ ನ ಟ್ರೈ ಮಾಡ್ಬೇಕು. ನೋಡೋಣ ಏನಾದ್ರು ಚೇಂಜಸ್ ಮಾಡ್ತಾರ, ಇಲ್ಲ ಲಾಸ್ಟ್ ಮ್ಯಾಚ್ ಯಾವ ಪ್ಲೇಯಿಂಗ್ 11 ಜೊತೆ ಹೋಗಿರೋ ಅದೇ ಪ್ಲೇಯಿಂಗ್ 11 ಜೊತೆ ಹೋಗ್ತಾರೇನೋ ಅಂತ. ಜಿಂಬಾಬ್ವೆ ಅವರು ಈ ಮ್ಯಾಚ್ ಏನಾದ್ರು ವಿನ್ನರ್ ಸ್ವಲ್ಪ ಮರ್ಯಾದೆ ಅನ್ನೋದಾದ್ರು ಉಳಿಸ್ಕೊತಾರೆ. ಇಲ್ಲಾಂದ್ರೆ ಅವ್ರ ಮೇಲೆ ಒಂಥರ ಬೇಜಾರ್ ಅನ್ನೋದಾಗ್ಬಿಟ್ಟೆ. ಐರ್ಲೆಂಡೇ ಹೋಗ್ಬಿಟ್ಟು ಇಂಡಿಯಾನ ಸೋಲ್ಸಿದೆ, ಅದರಲ್ಲಿ ಹೋಗ್ಬಿಟ್ಟು ನಾವು ಒಂದ್ ಮ್ಯಾಚ್ ಸೋಲ್ಸಕ್ ಆಗ್ತಿಲ್ಲ ಅಂತ ಅವ್ರಿಗೆ ಒಂಥರ ಬೇಜಾರ್ ಅನ್ನೋದಾಗುತ್ತೆ. ಬಟ್ ಆದ್ರೆ ಟೀಮ್ ಇಂಡಿಯಾನ ಸೋಲ್ಸ್ಬೇಕಂದ್ರೆ ಅಷ್ಟೊಂದು ಈಜಿ ಇಲ್ಲ ಮಗ, ಸಖತ್ ಕಷ್ಟ. ಅದೇ ನಿನ್ನೆ ನೋಡಿ ನಾನು ಹೇಳಿದ್ದೆ, ಟಾಪ್ 4 ಏನಾದ್ರು ಅರ್ಲಿ ವಿಕೆಟ್ಸ್ ನ ತಗೊಂಡಿದ್ರೆ ಅವಾಗ ಸ್ವಲ್ಪ ಕಡಿಮೆಗೆ ರೆಸ್ಟ್ರಿಕ್ಟ್ ಮಾಡ್ಬೋದು ಅಂತ. ಬಟ್ ಲಾಸ್ಟ್ ಮ್ಯಾಚ್ ಅಲ್ಲೂ ತಗೊಳಕ್ ಆಗಿಲ್ಲ. ಬಟ್ ಈ ಮ್ಯಾಚ್ ಅಲ್ಲೂ ಅಷ್ಟೇ ಇನ್ನೂ ಒಂದ್ ಚಾನ್ಸ್ ಇದೆ ಅವ್ರಿಗೆ. ಟಾಪ್ 4 ನ ಬೇಗ ವಿಕೆಟ್ಸ್ ನ ತಗೋಬೇಕು. ಅವಾಗ ಇಶಾನ್ ಕಿಶನ್ ಮತ್ತೆ ಅಭಿಷೇಕ್ ಶರ್ಮಾ, ವೈಭವ್ ಸೂರ್ಯವಂಶಿ, ಶ್ರೇಯಸ್ ಅಯ್ಯರ್ ಈ 4 ಪ್ಲೇಯರ್ಸ್ ನ ತಗೋಬಿಟ್ರೆ ನೆಕ್ಸ್ಟ್ ಲೋಯರ್ ಅಲ್ಲಿ ಅಷ್ಟು ಕಾಂಟ್ರಿಬ್ಯೂಷನ್ ಮಾಡಿದ ರಿಂಕು ಸಿಂಗ್ ಮತ್ತೆ ಇವ್ರು ತಿಲಕ್ ವರ್ಮಾ ಇರೋದಲ್ವಾ. ತಿಲಕ್ ವರ್ಮಾ ಒಂಥರ ಬಿಗ್ ಇನ್ನಿಂಗ್ಸ್ ಆಡ್ತಾರೆ, ರಿಂಕು ಸಿಂಗ್ ಫಿನಿಶರ್. ಅದರಿಂದ ಅವ್ರ ಕಡೆ ಜಾಸ್ತಿ ಕಾಂಟ್ರಿಬ್ಯೂಷನ್ ಮಾಡಕ್ ಆಗಲ್ಲ ಅಲ್ವಾ. ಆದ್ರಿಂದ ಟಾಪ್ 4 ವಿಕೆಟ್ಸ್ ನ ಏನಾದ್ರು ಅರ್ಲಿ ವಿಕೆಟ್ಸ್ ನ ತಗೋಬಿಟ್ರೆ ಅವಾಗ ಜಿಂಬಾಬ್ವೆ ಅವ್ರಿಗೆ ಒಂದು ಚಾನ್ಸ್. ವಿನ್ ಆಗ್ಬಿಡ್ತಾರೆ ಅಂತ ಹೇಳ್ತಾ ಇಲ್ಲ, ಫೈಟ್ ಆದ್ರೂ ಕೊಡ್ಬೋದು. ನೋಡೋಣ. ಇಲ್ಲಿ ತನಕ ಟೀಮ್ ಇಂಡಿಯಾದ ಡಾಮಿನೇಷನ್ ಅನ್ನೋದು ಇರೋದು. ಅದನ್ನೇನಾದ್ರು ಜಿಂಬಾಬ್ವೆ ಅವರು ಉಲ್ಟಾ ಮಾಡ್ಬಿಟ್ಟು ಏನೋ ಜಿಂಬಾಬ್ವೆ ವಿನ್ ಆಗ್ತಾರ, ಇಲ್ಲ ಅಂದ್ರೆ ಟೀಮ್ ಡಾಮಿನೇಷನ್ ಕಂಟಿನ್ಯೂ ಮಾಡುತ್ತಾ ಅಂತ. ಇದು ಇವತ್ತಿನ ಮ್ಯಾಚ್ ಪ್ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಅಷ್ಟೇ, ಬಾಯ್.